ಮಲೆನಾಡಿನಲ್ಲಿ ಮಳೆ ಮಾಯ ಆಗಿದೆ. ಲಿಂಗನಮಕ್ಕಿ ಜಲಾಶಯದ ಒಳಹರಿವಿನಲ್ಲಂತೂ ಇಳಿಕೆಯಾಗಿದೆ. ಇಂದು ಜಲಾಶಯಕ್ಕೆ ಕೇವಲ 556 ಕ್ಯೂಸೆಕ್ಸ್ ನೀರು ಒಳಹರಿವಿತ್ತು. ವಿದ್ಯುತ್ ಉತ್ಪಾದನೆಗಾಗಿ 6196 ಕ್ಯೂಸೆಕ್ಸ್ ನೀರನ್ನು ಜಲಾಶಯದಿಂದ ಹೊರಬಿಡಲಾಗಿದೆ. ರಾಜ್ಯದ ಬಹುತೇಕ ಸರಿಸುಮಾರು 20% ವಿದ್ಯುತ್ ಕೊರತೆಯನ್ನು ಈ ಜಲಾಶಯ ನೀಗಿಸುತ್ತೆ. ಒಟ್ಟು ನೀರಿನ ಸಂಗ್ರಹಣಾ ಸಾಮರ್ಥ್ಯ 151.64 TMC. ಪ್ರಸ್ತುತ ಜಲಾಶಯದಲ್ಲಿ 81% ನೀರಿದೆ. ಲಿಂಗನಮಕ್ಕಿ ಜಲಾಶಯದಲ್ಲಿ ಒಳಹರಿವು ಇಲ್ಲ. 556 ಕ್ಯೂಸೆಕ್ಸ್ ಮಾತ್ರ ಒಳಹರಿವಿರೋದು. ಇನ್ನು 6196 ಕ್ಯೂಸೆಕ್ಸ್ ನೀರನ್ನು ಜಲಾಶಯದಿಂದ ವಿದ್ಯುತ್ ಉತ್ಪಾದನೆಗಾಗಿ ಹೊರಬಿಡ್ತಾ ಇದ್ದಾರೆ. ಆದರೆ ಜಲಾಶಯ 81% ಭರ್ತಿಯಾಗಿದೆ. ಬಹಳ ವರ್ಷಗಳ ನಂತರ ಲಿಂಗನಮಕ್ಕಿ ಜಲಾಶಯ ಭರ್ತಿಯಾಗಿ ನೀರನ್ನು ಗೇಟ್ ತೆಗೆದು ಹೊರಬಿಡಲಾಗಿತ್ತು. ಬಹಳ ವರ್ಷಗಳ ನಂತರ ಇಂತಹ ವಿದ್ಯಮಾನ, ಇಂಥ ದೊಡ್ಡ ಜಲಾಶಯಕ್ಕೆ, ಲಿಂಗನಮಕ್ಕಿ ಅಂತ ಒಂದು ಬೃಹತ್ ಜಲಾಶಯಕ್ಕೆ 151.64 TMC ಸಾಮರ್ಥ್ಯ ಇರತಕ್ಕಂಥ ಈ ಜಲಾಶಯಕ್ಕೆ ಇಂತಹ ಒಂದು ಗಳಿಗೆ ಬರೋದು ಅಪರೂಪ. ಆದರೆ ಈ ವರ್ಷ ಉತ್ತಮ ಮಳೆಯಾಗಿರೋ ಕಾರಣಕ್ಕಾಗಿ ಲಿಂಗನಮಕ್ಕಿ ಜಲಾಶಯ ಭರ್ತಿಯಾಗಿತ್ತು, ನೀರನ್ನು ಸಹ ಹೊರಬಿಡಲಾಗಿತ್ತು. 81% ನೀರಿದೆ. ಇನ್ನು ಮಳೆಗಾಲದಲ್ಲಿ ಏನು ವಿದ್ಯುತ್ ಬೇಡಿಕೆ ಇದೆ, ಕರ್ನಾಟಕದ ವಿದ್ಯುತ್ ಬೇಡಿಕೆ ಏನಿದೆ, ಆ ವಿದ್ಯುತ್ ಬೇಡಿಕೆಯ ಬಹಳಷ್ಟನ್ನು ಈ ಲಿಂಗನಮಕ್ಕಿ ಜಲಾಶಯದ ಒಡಲಿನಲ್ಲಿ ಇರತಕ್ಕಂಥ ವಿದ್ಯುದಾಗಾರಗಳಿಂದಲೇ ಪೂರೈಸಬಹುದು. ಹಾಗಾಗಿ ಒಂದು ರೀತಿಯಲ್ಲಿ ಕರ್ನಾಟಕ ಸರ್ಕಾರ, ಕರ್ನಾಟಕದ ಜನತೆ ಈ ಲಿಂಗನಮಕ್ಕಿ ಜಲಾಶಯಕ್ಕೆ ಮತ್ತು ಶರಾವತಿ ನದಿಗೆ ಋಣಿಯಾಗಬೇಕಾಗಿದೆ.